ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದಾವರ್ತಿ ನಾವು ಕರ್ತನ ವಾಕ್ಯದ ಕಡೆಗೆ ಹೋಗುವಾಗ ಎಲ್ಲ ಯೇಸುಸ್ವಾಮಿ ಕೈಯಲ್ಲಿ ಒಪ್ಪಿಸಿಕೊಡೋಣ. ಪವಿತ್ರಾತ್ಮರ ಕಡೆಯಲ್ಲಿ ಒಪ್ಪಿಸಿಕೊಡೋಣ. ಪವಿತ್ರಾತ್ಮರು ಮಾತನಾಡಲಿ, ನಾವೆಲ್ಲ ಕೇಳಿಕೊಳ್ಳೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರೋ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇನೆ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿ, ನಾವು ಕೇಳುತ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಯೆಶಾಯನ ಬರೆದ ಪತ್ರಿಕೆಯಲ್ಲಿ 42ನೇ ಅಧ್ಯಾಯ, ಅದರಲ್ಲಿ 7ನೇ ವಚನವನ್ನು ತೆಗೆದುಕೊಳ್ಳೋಣ. ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪ ಅನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆ ಆಧಾರವನ್ನಾಗಿ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ಹಾಲೆಲೂಯಾ. ದೇವರು ಇಲ್ಲಿ ವಾಕ್ಯದ ಮುಖಾಂತರ ನಮಗೆ ತಿಳಿಸಿಪಡಿಸ್ತಾ ಇದ್ದಾರೆ. ಏನು ಅಂತಂದ್ರೆ, ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪ ಅನುಸಾರವಾಗಿ, ದೇವರ ಧರ್ಮ ಸಂಕಲ್ಪದ ಅನುಸಾರವಾಗಿ ನಮ್ಮನ್ನ ಕರೆದು ಈ ವಾಕ್ಯದನ್ನ ತೋರಿಸಿಕೊಟ್ಟು ಅದರ ಪ್ರಕಾರ ಜೀವಿಸಿ ನೀವು ಪರಲೋಕದ ಕಡೆಗೆ ಬರಬೇಕು. ನಿಮಗೆ ಯಾರನ್ನ ನೇಮಿಸಿದ್ದೇನೆ, ಇಲ್ಲಿ ಮೇಲ್ಗಡೆ ಹೇಳ್ತದೆ, ಯೆಹೋವನ ಸೇವಕನ ಗುಣಲಕ್ಷಣಗಳ ಕರ್ತವ್ಯವು. ಸೇವಕನ ಗುಣಲಕ್ಷಣ ಕರ್ತವ್ಯ. ಆ ಸೇವಕನಿಗೆ ನೇಮಿಸಿರುವಾಗ ಆ ಸೇವಕನು ಹೇಳುವಂತ ಮಾತಲ್ಲಿ ಇಲ್ಲಿ ನಾವು ವಾಕ್ಯದ ಅನುಸಾರವಾಗಿ ನಾವು ತೆಗೆದುಕೊಳ್ಳುವಾಗ ಆ ವಾಕ್ಯವನ್ನು ಅವರು ಧ್ಯಾನ ಮಾಡಿ ಪವಿತ್ರಾತ್ಮನ ವರಗಳಿಂದ ಅವರು ತೆಗೆದುಕೊಂಡು ಪ್ರಕಟ ಮಾಡುವಾಗ, ಆ ಪ್ರಕಟಣೆಯಲ್ಲಿ ನಮಗೆ ಸಾರುವಾಗ ನಾವು ಸುಮ್ಮನೆ ಜ್ಞಾನ ಮಾಡಿಕೊಂಡು ನಾವು ಕೂತ್ಕೊಳ್ಳೋದು ಅಲ್ಲ. ದೇವರ ವಾಕ್ಯವನ್ನು ಸಾರುವಾಗ, ಸಭೆಗಳಲ್ಲಿ ಸಾರುವಾಗ, ನಾವು ಒಂದು ವೈಟ್ ಶೀಟ್ ತೆಗೆದುಕೊಂಡು, ಒಂದು ಪೆನ್ನು ತೆಗೆದುಕೊಂಡು, ಒಂದು ಅಂಡರ್ಲೈನ್ ಮಾಡ್ಕೋಬೇಕು. ಅಂದ್ರೆ ಅದನ್ನ ಬರೆದಿಟ್ಕೊಂಡು ಮನೆಯಲ್ಲಿ ಬಂದು ನಾವು ಧ್ಯಾನಿಸುವಾಗ ಪವಿತ್ರಾತ್ಮರೇ ನಮಗೆ ಎಲ್ಲ ಸಕಲ ವಿಷಯದಲ್ಲೂ ನಡೆಸಿಕೊಡ್ತಾರೆ. ಹಾಲೆಲೂಯಾ. ಇಲ್ಲಿ ಸೇವಕರು ಹೇಳ್ತಾ ಇದ್ದೇವೆ, ನಾವು ಕೇಳ್ತಾ ಇದ್ದೇವೆ, ರೈಟ್. ಆದರೆ ನಾವು ದೇವರಲ್ಲಿ ಎಷ್ಟು ಬೆಳೀತಾ ಇದ್ದೀವಿ ಅನ್ನೋದನ್ನ ಗೊತ್ತಾಗ್ಬೇಕಲ್ಲ. ದೇವರಲ್ಲಿ ನಾವು ಸರಿಯಾದ ರೀತಿ ನಾವು ನಂಬಿಕೆ ಇಟ್ಟು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಎಲ್ಲ ಬೆಳಿಬೇಕು ಅಂತಲೇ ದೇವರ ವಾಕ್ಯದ ಮುಖಾಂತರ ನಮಗೆ ಅವಾಗ ನಮಗೆ ಮಾತನಾಡ್ತಾ ಇದ್ದಾರೆ, ನಮಗೆ ಪವಿತ್ರಾತ್ಮರ ಮುಖಾಂತರ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಿಯನಾದ ಸಹೋದರ ಸಹೋದರಿ, ಇದು ನಾವು ಚೆನ್ನಾಗಿ ಧ್ಯಾನ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಇದು ಈ ರಕ್ತ ಮಾಂಸಕ್ಕೆ ಸಂಬಂಧಪಟ್ಟ ಈ ವಾಕ್ಯ ಸಂದೇಶವೇ ಅಲ್ಲ ಇದು. ಹಾಲೆಲೂಯಾ. ಮೊನ್ನೆ ಒಂದು ಸಲ ನಾ ಈ ಪ್ರಸಂಗದಲ್ಲಿ ಈ ಮಾತುಗಳು ಬಂದಿದೆ ಅಂತ ನೆನೆಸ್ತೇನೆ. ಶರೀರ ಮಣ್ಣಿಗೆ ಹೋಗ್ತದೆ, ಆದರೆ ನಿನ್ನ ಒಳಗಡೆ ಇರೋ ಆತ್ಮ ನೀನು ಎಲ್ಲಿಗೆ ಕಳಿಸ್ತಾ ಇದೀಯಾ? ಹಾಲೆಲೂಯಾ. ಪ್ರತಿಯೊಬ್ಬ ಶರೀರಕ್ಕೆ ಸಂಬಂಧಪಟ್ಟಿದೆ. ನಿನ್ನ ಆತ್ಮವನ್ನ ನೀನು ಜೋಪಾನವಾಗಿ, ದೇವರು ಹೇಗೆ ನಿನ್ನನ್ನ ರೂಪಿಸಿ, ಸ್ವಂತ ಕೈಯಿಂದ ರೂಪಿಸಿ ನಿನ್ನ ಒಳಗೆ ಒಂದು ಜೀವ ಶ್ವಾಸವನ್ನ ವಾಪಸ್ ನಿನಗೆ ಕೊಟ್ಟಿದ್ದಾರಲ್ಲ, ಅದನ್ನ ಹಿಂದಿರುಗಿ ವಾಪಸ್ ಮತ್ತೆ ದೇವರ ಕೈಲಿ ಒಪ್ಪಿಸಿಕೊಡ್ಬೇಕಲ್ಲ. ಅದು ಯಾರ್ದು ಜವಾಬ್ದಾರಿಯಾಗಿದೆ? ಪ್ರತಿ ಒಬ್ಬ ಮನುಷ್ಯನದು, ಪ್ರತಿಯೊಬ್ಬ ಸಹೋದರ ಸಹೋದರಿಗೆ ಅದು ಅನ್ವಯಿಸ್ತದೆ. ಈಗ ನಾವು ಹೇಗೋ ಲೋಕದಲ್ಲಿ ಜೀವಿಸಿಕೊಂಡು ನಮ್ಮ ಇಷ್ಟ ಬಂದ ರೀತಿ ದೇವರಿಗೆ ಮಾತು ಕೇಳದೆ ನಾವು ನಡೆಯುವಾಗ ಒಂದು ದಿವಸ ನಾವು ಲೋಕ ಬಿಟ್ವಿ. ಅವಾಗ ನಮ್ಮ ಆತ್ಮವನ್ನು ನಾವು ಎಲ್ಲಿಗೆ ಕಳಿಸ್ತಾ ಇದೀವಿ ಅಂತ ಯಾರಿಗಾರ ಗೊತ್ತಿಲ್ಲ. ಹಾಲೆಲೂಯಾ. ಹಾಗಾಗಿ ದೇವರು ನಮಗೆ ಈ ದೇಹದ ಒಳಗಡೆ ದೇವರು ತನ್ನ ಶ್ವಾಸವನ್ನ ಊದಿದ್ರಲ್ಲ, ಆದ್ರೆ ಆತ್ಮವನ್ನ ಕೊಟ್ಟಿದಾರಲ್ಲ. ಹಾಲೆಲೂಯಾ. ಇದನ್ನ ನಾವು ವಾಪಸ್ ಎಲ್ಲಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು. ಅವಾಗ ನಾವೇನ್ ಮಾಡ್ಬೇಕು? ದೇವರು ಹೇಳಿದ ಮಾತಿನ ಮೇಲೆ ನಡಿಬೇಕು. ಹಾಲೆಲೂಯಾ. ಪೇತ್ರನು ಹೇಳ್ತಾನಲ್ಲ, ಸ್ವಾಮಿ ರಾತ್ರಿ ಎಲ್ಲ ನಾನು ಪ್ರಯಾಸ ಪಟ್ಟೆ, ಒಂದು ಮೀನು ಸತ ಸಿಕ್ಕಲಿಲ್ಲ. ಹಾಲೆಲೂಯಾ. ಆದರೆ ಯೇಸು ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾನು ಬಲೆಯನ್ನು ಹಾಕುತ್ತೇನೆ. ಯಾರ ಹೆಸರಿನ ಮೇಲೆ? ಯೇಸು ಸ್ವಾಮಿ ಹೆಸರಿನ ಮೇಲೆ ಬಲೆಯನ್ನ ಹಾಕಿದ ತಕ್ಷಣವೇ ಅವನಿಗೆ ಏನು ಸಿಕ್ಕಿತು? ಬಲೆ ಹರಿದು ಹೋಗುವಷ್ಟು ಮೇನು ಸಿಕ್ಕಿದೆ. ಹಾಲೆಲೂಯಾ. ಅದೇ ರೀತಿಯಾಗಿ ದೇವರ ಹೆಸರಿನಲ್ಲಿ ನಾವು ನಡೆಯುವಾಗ ದೇವರು ತಾನೇ ನಮ್ಮನ್ನ
ನಡೆಸಿಕೊಂಡು ಒಳ್ಳೆ ಮಾರ್ಗದಲ್ಲಿ ನಮಗೆ ನಡೆಸಿಕೊಂಡು ಹೋಗಿ ಲಾಸ್ಟಿಗೆ ನಮಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಪರಲೋಕ ಕರ್ಕೊಂಡು ಹೋಗುವಂಥ ದೇವರಾಗಿದ್ದಾರೆ. ಅಂತ ಜಾಗ ದೇವರು ಈ ವಾಕ್ಯದ ಮುಖಾಂತರ ತೋರಿಸಿಕೊಡ್ತಾ ಇದ್ದಾರೆ. ನಾವು ನಡಿಬೋದಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ದೇವರು ನಮ್ಗೆ ಏನು ಹೇಳಿದ್ದಾರೆ? ಮುಳ್ಳಿನ ದಾರಿಲಿ ನಡಿ ಅಂತ ಹೇಳಿದ್ರ, ಇಲ್ಲ ಕಾಡು ಗುಡ್ಡಗಳ ಮೇಲೆ ಇಸ್ರಾಯೇಲ್ ಜನರೆಲ್ಲ 40 ವರ್ಷ ನಡೆದ್ರಲ್ಲ, ಆ ತರ ಏನಾರ ನಮ್ಗೆ ಕಷ್ಟ ಕೊಟ್ಟಿದ್ದಾರ? ಇಲ್ಲ ಅನ್ನಪಾನಗಳು ಇಲ್ಲದೆ, ವಸ್ತ್ರಗಳು ಇಲ್ಲದೆ, ಆ ರೀತಿ ಏನಾರ ತೊಂದರೆಗಳಿದೆಯಾ ಇವತ್ತು ನಮಗೆ ವಿಶ್ವಾಸಿಗಳಿಗೆ? ಇಲ್ಲ ತಾನೆ. ನಾವು ಚೆನ್ನಾಗಿದ್ದೀವಿ, ನಿಜವಾಗ್ಲೂ ನಾವು ಚೆನ್ನಾಗಿದ್ದೀವಿ. ದೇವರು ನಮ್ಮನ್ನ ಸಂತೋಷವಾಗಿ ಇಟ್ಟಿದ್ದಾರೆ. ಹಾಲೆಲೂಯ. ಅದ್ ನಾವೆಲ್ಲರೂ ಚೆನ್ನಾಗಿ ತಿಳಿದುಕೊಂಡಿರ್ಬೇಕು. ಬಾಡಿಗೆ ಮನೆ ಆದ್ರೂ ಚೆನ್ನಾಗಿದ್ದೇವೆ, ಸ್ವಂತ ಮನೆಗಳಾದ್ರೂ ಚೆನ್ನಾಗಿದ್ದೇವೆ, ಒಂದು ಸಣ್ಣ ಮನೆ ಆದ್ರೂ ಚೆನ್ನಾಗಿದ್ದೇವೆ. ಆದರೆ ಆಗ 40 ವರ್ಷ ನಡೆಸಿದ್ರಲ್ಲ, ಆಗಿನ ಕಷ್ಟಗಳು ಗೊತ್ತಿದ್ಯಾ? ಎಷ್ಟು ಕಷ್ಟ. ಕಾಲು ನಡಿಗೆ ಅದೆಷ್ಟು ಕಿಲೋಮೀಟರ್ ಗೊತ್ತಿಲ್ಲ. ಅಂತಹ ಕಾಲ್ನಡಿಗೆಯಲ್ಲಿ ನಡೆಸಿದಂತ ದೇವರು ನಮ್ಗೆ ಇದ್ದಾರೆ. ಅದಕ್ಕೆ ದಿನ ಇಡೀ ನಿನ್ನನ್ನು ಕೈ ಬೀಸಿ ಕರೀತಾ ಇದ್ದೇನೆ, ನೀನ್ ನನ್ನ ಬಳಿಗೆ ಬಾ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬಂದಿರಿ. ನಾನು ನಿಮಗೆ ನನ್ನ ಸಮಾಧಾನ, ನನ್ನ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ. ದೇವರೇ, ಇಂಥ ನೋಡಿ ಎಷ್ಟು ಚೆನ್ನಾಗಿದೆ ದೇವರು. ಯೇಸುಸ್ವಾಮಿ ಎಂಥ ನಮಗೆ ಅದ್ಭುತವಾದ ರೀತಿ ನಮಗೆ ಈ ಭೂಮಿ ಮೇಲೆ ನಡೆಸ್ತಾ ಇದ್ದಾರೆ. ಹಾಲೆಲೂಯ. ಇದಕ್ಕಿಂತ ನಿಜವಾದ ಸೌಭಾಗ್ಯ ಮತ್ತೆ ಒಂದು ಇಲ್ಲ ಪ್ರಿಯನಾದ ಸಹೋದರ ಸಹೋದರಿ. ಹಾಗಾಗಿ ಕೆಳಗಡೆ ಒಂದು ವಾಕ್ಯ ಹೊತ್ತುಕೊಡೋಣ. ಯೆಹೋವನೆಂಬ ನಾನು ಧರ್ಮದ ಸಂಕಲ್ಪ ಅನುಸಾರವಾಗಿ ನನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆ ಆಧಾರವನ್ನಾಗಿ, ನನ್ನ ಜನರು ಯಾರು? ಇಸ್ರಾಯೇಲರ ಜನರಿಗೆ. ಆಗ ಇಸ್ರಾಯೇಲರಿಗೆ ಮಾಡಿದ ನನ್ನ ಜನರು ಅಂತ ಈಗ ಯೇಸುಸ್ವಾಮಿ ಹೇಳ್ತಾರೆ, ಇವರೆಲ್ಲ ನನ್ನ ಜನರು. ಯಾರಿಗೆ ವಾಕ್ಯವನ್ನು ಕೇಳಿ ಸಂತೋಷವಾಗಿ ನನ್ನ ಹೆಸರಿನಲ್ಲಿ ಜೀವಿಸ್ತಾ ಇದ್ದಾರಲ್ಲ ಈ ಭೂಮಿ ಮೇಲೆ, ಇವರೆಲ್ಲ ನನ್ನ ಜನರು. ಪರಲೋಕದಲ್ಲಿ ದೇವರು ಯೇಸುಸ್ವಾಮಿ ಸಾಕ್ಷಿ ಹೇಳ್ತಾರೆ, ಇವರೆಲ್ಲ ನನ್ನವರು. ಯಾವಾಗ ಈ ಭೂಮಿ ಮೇಲೆ ಯೇಸುಸ್ವಾಮಿ ನನ್ನವರು ಅಂತ ನಾವು ಯಾವಾಗ ಒಪ್ಪಿಕೊಳ್ಳುತ್ತೇವೋ, ಪರಲೋಕದಲ್ಲಿ ಹಾಗೆ ದೇವರ ಹತ್ರ ಹಾಗೂ ಎಲ್ಲಾ ದೂತರ ಮುಂದೆನೂ ಯೇಸುಸ್ವಾಮಿ ನನ್ನವರು. ಎಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿ ಕೆಳಗೆ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ನಾನೇ ಯೆಹೋವನು, ಇದೇ ನನ್ನ ನಾಮವು. ಹಾಲೆಲೂಯ. ದೇವರೇ ನೋಡಿ, ದೇವರೇ ಪ್ರಕಟ ಮಾಡಿಕೊಡುತ್ತಾ ಇದ್ದಾರೆ, ನಾನೇ ಯೆಹೋವನು, ಮತ್ತೆ ಇಲ್ಲ, ಮತ್ತೆ ಬೇರೆ ಇಲ್ಲ. ಹಾಲೆಲೂಯ. ನಾನೇ ಯೆಹೋವನು, ಇದೇ ನನ್ನ ನಾಮವು. ಹಾಲೆಲೂಯ. ಇವತ್ತು ಯಾವ್ದಾರ ಒಂದು ಕಚೇರಿಗಳಿಗೆ, ಆಫೀಸ್ಗಳಿಗೆ ಹೋದಾಗ ನಿಮ್ಮ ಹೆಸರನ್ನು ಕೇಳಿದಾಗ ನಾವು ಎಷ್ಟು ಧೈರ್ಯವಾಗಿ ನಾವು ಹೇಳಿಕೊಳ್ತೇವೆ, ಪ್ರೇರಣಾ ಸರ್, ನನ್ನ ಹೆಸರು ವಿಜಯ್ ಥೋಮಸ್ ಹಾಗೂ ಮತ್ತೊಬ್ಬರ ಹೆಸರು ಹೀಗೆ ಅಂತ. ಅದೇ ರೀತಿಯಾಗಿ ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರು ಹೇಳ್ತಾರೆ, ನಾನೇ ಯೆಹೋವನು, ಇದೇ ನನ್ನ ನಾಮ. ಅವಾಗ ಈಗ ನಮಗೆ ನನ್ನ ಹೆಸರು ಈ ಪ್ರಪಂಚದಲ್ಲಿ ಹುಡುಕಿದ್ರೆ ಎಷ್ಟು ಕೋಟಿ ಜನಗಳು ಇದ್ದಾರೋ ನನಗೆ ತಿಳಿಯದು. ಪ್ರತಿ ಒಬ್ಬೊಬ್ಬರು ಒಂದು ಹೆಸರಿನಲ್ಲಿ ಹಲವಾರು ಜನಾಂಗಗಳು ಇದ್ದಾರೆ. ಆದರೆ ಯೆಹೋವನೆಂಬ ನಾನು, ನನ್ನ ಹೆಸರು ಒಂದೇ, ಮತ್ತೆ ಬೇರೆ ಇಲ್ಲ. ನಮ್ಮ ಹೆಸರುಗಳು, ನಿಮ್ಮ ಹೆಸರುಗಳು ಬೇಕಾದಷ್ಟು ಭೂಮಿ ಮೇಲೆ ಇದೆ ಪ್ರಿಯನಾದ ಸಹೋದರ ಸಹೋದರಿಯರೇ. ಯೆಹೋವನೆಂಬ ನಾನು, ನನ್ನ ಹೆಸರು ಒಂದೇ, ಅವರೇ ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರಾಗಿದ್ದಾರೆ. ಹಾಲೆಲೂಯ. ಅವರು ನೇಮಿಸಿದ ರೀತಿಯಲ್ಲೇ ಈ ಭೂಮಿ ನಡೀತಾ ಇದೆ. ಅವರು ಹೇಗೆ ಒಂದು ಉಂಟಾಗಲಿ ಅಂತ ಆದಿಕಾಂಡದಲ್ಲಿ ಪ್ರಥಮ ಭಾಗದಲ್ಲಿ ನಾವು ನೋಡುವಾಗ ಉಂಟಾಯಿತು. ಪ್ರತಿ ಒಂದು ಎಲ್ಲ ಸೃಷ್ಟಿ ಮಾಡಿದರು. ಆ ಸೃಷ್ಟಿಲೇ ಇವತ್ತು ನಾವು ನೀವನ್ನ ಜೀವಿಸ್ತಾರೆ. ನಮ್ಮ ಸ್ವಂತದ್ದು ಯಾವುದು ಇಲ್ಲ ಇಲ್ಲಿ. ನಾವು ಎಲ್ಲ ಕ್ರಾಯಕ್ಕಿರೋರೆ.
ನಾವು ಬಾಡಿಗೆದಾರರೇ. ಹಾಲೆಲೂಯ. ನಮ್ಮ ಸ್ವಂತ ಜಾಗ, ಸ್ವಂತ ಮನೆ, ಒಂದು ಸ್ವಂತ ದೇಶ ಇದೆ. ಹಾಲೆಲೂಯ. ಅಲ್ಲಿಗೆ ದೇವರು ನಮ್ಮನ್ನ ಕರೆದಿದ್ದಾರೆ ಹೊರತು ಮತ್ತ ಅಲ್ಲ, ಮತ್ತೆಲ್ಲಿಗೂ ಕರೆದಿಲ್ಲ. ಹಾಲೆಲೂಯ. ಇದು ನಾವು ಚೆನ್ನಾಗಿ ತಿಳ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇದೆಲ್ಲ ನಮ್ಮ ಮನಸ್ಸಿನಿಂದ ನಾವು ತಿಳಿದುಕೊಂಡು ದೇವರನ್ನು ನಾವೆಷ್ಟು ಸ್ತುತಿ ಮಾಡಬೇಕು, ಎಷ್ಟು ಆರಾಧನೆಗಳನ್ನ ಮಾಡಬೇಕು. ನನ್ನನ್ನು ಬದುಕಿಸಿದಾತನೇ ನಿನಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳ ಸಲ್ಲಿಸಬೇಕು. ಹಾಲೆಲೂಯ. ಅದಕ್ಕೆ ಇಲ್ಲಿ ಕೆಳಗಡೆ ಮತ್ತೆ ನನ್ನ ಮಹಿಮೆಯನ್ನು ಮತ್ತೊಬ್ಬರಿಗೆ ಸಲ್ಲಗೂಡಿಸೆನು. ಹಾಲೆಲೂಯ. ನೋಡಿ, ನನ್ನ ಮಹಿಮೆಯನ್ನು ಮತ್ತೊಬ್ಬರಿಗೆ ಸಲ್ಲಗೂಡಿಸಲಿಲ್ಲ. ಇಂಪಾಸಿಬಲ್. ಯಾವುದೇ ಕಾರಣಕ್ಕೂ ದೇವರ ಮಹಿಮೆ ಇನ್ನೊಬ್ರು ಪಾಲಾಗ್ಲಿಕ್ಕೆ ದೇವರು ಬಿಡುವುದಿಲ್ಲ. ಇದು ನಾವು ಚೆನ್ನಾಗಿ ತಿಳ್ಕೋಬೇಕು. ಇವತ್ತು ನಮಗೆ ಬಂದ ಆ ಪಾಲಾಗಿರ್ಲಿ, ನಮಗೆ ಬಂದವರು ಸೊತ್ತಾಗಿರ್ಲಿ, ಆಸ್ತಿ ಆಗಿರ್ಲಿ, ಮತ್ತೊಬ್ರು ಪಾಲ್ ಬೇಕಾದ್ರೆ ಮಾರ್ಬೋದು. ಆದರೆ ದೇವರಲ್ಲಿ ಹೇಳ್ತಾರೆ ಅದಕ್ಕೆ ಅವಕಾಶ ನನ್ನಲ್ಲಿ ಇಲ್ಲ. ನಾನೇ, ಆದಿಯೂ ಅಂತ್ಯವೂ ನಾನೇ, ಯುಗ ಯುಗಾಂತರದಲ್ಲೂ ಅರಸನಾಗಿರುವ ಸೇನಾಧೀಶ್ವರನಾದ ಯೆಹೋವನು. ಅವಾಗ ಇವರಿಗೆ ಸರಿಸಾಟಿ ಇರುವಂಥದ್ದು ನಾನು ಮತ್ತೆ ಎಲ್ಲಿ ಹುಡ್ಕಕ್ಕೆ ಹೋಗೋಣ? ಇಲ್ಲಿ ಹೇಳಿಬಿಟ್ರಲ್ಲ ಇಲ್ಲಿ. ಇಲ್ಲಿ ಏನು? ನನ್ನ ನಾಮ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗುಡಿಸೆನು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೆನು. ಇಗೋ, ಮೊದಲನೆಯ ಸಂಗತಿ ನೆರವೇರದೆ ಹೊಸ ಸಂಗತಿಗಳನ್ನು ಪ್ರಕಟಿಸುತ್ತೇನೆ. ಹೊಸ ಸಂಗತಿಗಳನ್ನ ನಿಮಗೆ ಪ್ರಕಟ ಮಾಡುತ್ತೇನೆ. ಅಂದರೆ ಅರ್ಥ, ಇನ್ನು ಹೊಸ ಹೊಸ ಸಂದೇಶಗಳು, ಹೊಸ ಹೊಸ ದೇವರ ಆಲೋಚನೆಗಳು ಇದೆ, ಅದೆಲ್ಲ ಪ್ರಕಟ ಮಾಡುತ್ತೇನೆ. ಯಾವಾಗ ಇದು ದೇವರ ನಾಮ ಒಂದೇ ಅಂತ ನಾವು ತಿಳಿದುಕೊಂಡು ನಾವು ಹೋಗುತ್ತೀವೋ, ನಿಜವಾಗಲೂ ದೇವರು ನೇಮಿಸಿದ ಪ್ರಕಾರ ಅವರದ್ದು ಪ್ಲಾನ್, ಒಂದು ಯೋಜನೆ ಇದೆಯಲ್ಲ, ಆ ಯೋಜನೆಯಲ್ಲಿ ನಾವೆಲ್ಲ ಇದ್ದೇವೆ. ಪ್ರಿಯನಾದ ಸಹೋದರ ಸಹೋದರಿ, ನಾವು ಈ ವಾಕ್ಯವನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬಾರದು. ಈ ವಾಕ್ಯವೇ ನಮ್ಮನ್ನ ಪರಲೋಕ ಕರ್ಕೊಂಡು ಹೋಗ್ತದೆ. ಬಿಟ್ಟರೆ ಮತ್ತೆ ಬೇರೆ ಇಲ್ಲ, ಮಾರ್ಗವೇ ಇಲ್ಲ. ಅದಕ್ಕೆ ಯೋಹಾನ ಬರೆದ ಪತ್ರಿಕೆಯಲ್ಲಿ ಯೇಸುಸ್ವಾಮಿ ಹೇಳುವುದು ಮಾತು, ನಾನೇ ಮಾರ್ಗ, ಸತ್ಯವು, ಜೀವವು ಆಗಿದೆ. ಅವಾಗ ಬೇರೆ ಏನಾರ ಮಾರ್ಗ ಇದೆಯಾ? ಇಲ್ಲ. ನಾನೇ ಮಾರ್ಗವು, ನಾನೇ ಸತ್ಯ, ನಾನೇ ಜೀವ. ನನ್ನ ಹೊರತು ತಂದೆಯ ಬಳಿಗೆ ಯಾರು ಹೋಗುವುದಿಲ್ಲ. ಅವಾಗ ನಾವು ಎಲ್ಲಿ ಹೋಗ್ಬೇಕು? ಯಾರನ್ನ ಹಿಡಿಬೇಕು? ಯಾವ್ದೋ ಒಂದು ಸರ್ಕಾರಿ ಕಚೇರಿನ ಇಲ್ಲಿ ಹೋಗಿ ಯಾವ್ದೋ ಒಂದು ಗೌರ್ಮೆಂಟ್ ಕಚೇರಿಯಲ್ಲಿ ಹಿಡಿದು, ಇವ್ರಿಲ್ಲ ಅಂದ್ರೆ ಅವ್ರಿಗೆ, ಅವ್ರಿಲ್ಲ ಅಂದ್ರೆ ಇನ್ನೊಬ್ರಿಗೆ, ಮತ್ತೊಬ್ಬರಿಗೆ ಹಿಡಿದು ಏನಾದ್ರು ಒಂದು ಕಚೇರಿ ಕೆಲಸ ಮಾಡಿಸ್ಲಿಕ್ಕೆ ಯೇಸುಸ್ವಾಮಿ ಹತ್ರ ಆ ಥರ ಯೋಜನೆಗಳಿಲ್ಲ. ಯೇಸುಸ್ವಾಮಿ ಒಂದೇ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನನ್ನ ಹೊರತು ನೀವ್ಯಾರು ಪರಲೋಕ ರಾಜ್ಯ ಬರುವುದಿಲ್ಲ. ಅವಾಗ ನಾವು ಅಲ್ಲಿ ಏನಾಯ್ತು? ಯೇಸುಸ್ವಾಮಿನೇ ಹೆಡ್, ತಲೆ, ನಾವೇನಾಗಿದ್ದೀವಿ? ಅಂಗಾಂಗಗಳಾಗಿದ್ದೇವೆ. ಹಾಗಾಗಿ ನಾವೇನಾಗಬೇಕು? ಯೇಸುಸ್ವಾಮಿ ಮಾತನ್ನ ಕೇಳಬೇಕು, ಜೀವಿಸಬೇಕು, ಪರಲೋಕ ಹೋಗ್ಬೇಕು. ಅವಾಗ ನಮಗೆ ಏನಾಗುತ್ತೆ? ಈ ಭೂಮಿಯಲ್ಲಿ ಶರೀರ ಬಿದ್ದೋಗುತ್ತೆ. ದೇವರು ನಮಗೆ ಒಂದು ಸಮಯ, ನಮ್ಮ ಆಯುಷ್ಕಾಲ, ನಾವು ಹುಟ್ಟೋದಕ್ಕಿಂತ ಮುಂಚೆ ನಮಗೆ ದೇವರು ನಮಗೆ ಜೀವಶ್ವಾಸವನ್ನ ಮಾಡಿ ನಮ್ಮನ್ನ ಹೊರಗೆ ಬಂದ್ವಿ. ಅಲ್ಲಿನಿಂದ ಎಷ್ಟು ವರ್ಷಗಳ ಕಾಲ ನಾವು ಜೀವಿಸಿದ್ದೇವೆ. ಇಷ್ಟು ವರ್ಷಗಳ ಕಾಲ ನಾವು ದೇವರಿಗಾಗಿ ಏನು ಮಾಡಿದ್ದೇವೆ? ಎಲ್ಲ ತಪ್ಪುಗಳನ್ನೇ ಮಾಡಿದ್ದೀವಿ ಭೂಮಿ ಮೇಲೆ. ದೇವರ ಮಾತು ಕೇಳದೇ ಇದ್ದೇವೆ. ದೇವರ ಮಾತು ಕೇಳಿದ ನಂತರ ಮನ ತಿರುಗಿ ದೇವರ ಕಡೆ ತಿರುಗಿಕೊಂಡು ಪುನಃ ಮತ್ತೆ ನಾವು ದೇವರ ಹತ್ರ ಹೋಗಿ ಸೇರಬೇಕು. ಇದೇ ದೇವರ ಯೋಚನೆ. ಹಾಗಾಗಿ ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಎಲ್ಲ ವಾಕ್ಯ ಸಂದೇಶವು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಪರಲೋಕ ಹೋಗಲಿಕ್ಕೆ ದೇಹಕ್ಕಿದು ಸಂಬಂಧನೇ ಇಲ್ಲ. ಇದೆಲ್ಲ ಆತ್ಮಿಕ ವಿಷಯ. ಅದಕ್ಕೆ ದೇವರ ಸಭೆಯಲ್ಲಿ ಹೇಳೋದು, ಯಾವ ಸಭೆ? ಆತ್ಮಿಕ ಸಭೆ, ದೇಹದ ಸಭೆ ಅಲ್ಲ. ಇದು ಸಾಂಪ್ರದಾಯಿಕ ಸಭೆ ಅಲ್ಲ.
ಶರೀರಕ್ಕೆ ಸಂಬಂಧಪಟ್ಟ ಸಭೆಗಳಲ್ಲ, ಆತ್ಮಿಕ ರೀತಿಯಲ್ಲಿ ಜೀವಿಸುವರು. ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳು. ಎಷ್ಟು ಜನಕ್ಕೆ ಅರ್ಥ ಆಯಿತು ನನಗೆ ತಿಳಿಯೋದು. ದೇವರ ಚಿತ್ತವಾದರೆ ಮತ್ತೆ ಬೇರೆ ವಾಕ್ಯದೊಂದಿಗೆ ನಾವು ಭೇಟಿ ಮಾಡೋಣ. ಇಲ್ಲಿಗೆ ವಾಕ್ಯ ಸಂದೇಶಕ್ಕೆ ವಿರಾಮ ಹಾಕೋಣ. ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಕರ್ತನೆ, ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ನಿಮ್ಮ ಕರೆಗಳನ್ನು ಒಪ್ಪಿಸಿಕೊಳ್ತೀನಿ. ಅವರೆಲ್ಲ ನಡೆಸು ಸ್ವಾಮಿ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.